ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಭೂವರಹ ಸ್ವಾಮಿಯ ಅನುಗ್ರಹದ ಈ ಒಂದು ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಒಂದು ಮನೆ ಕಟ್ಟುವಂಥ ಕನಸು ನನಸಾಗುತ್ತೆ. ತುಂಬ ಜನ ನಮಗೆ ಸ್ವಂತ ಮನೆ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಇಂಥವರು ತುಂಬಾ ಸರಳವಾಗಿರುವ ಈ ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕನಸು ನನಸಾಗುತ್ತೆ. ಮೊದಲಿಗೆ ಭೂವರಹ ಸ್ವಾಮಿ ಅವತಾರ ಯಾಕೆ ತಾಳಿದ್ರು ಅಂತ ತಿಳ್ಕೊಳ್ಳೋಣ. ಹಿರಣ್ಯಾಕ್ಷ ಭೂಮಿಯನ್ನ ಹೊತ್ತು ನೀರಿನಲ್ಲಿ ಮುಳುಗಿದಾಗ ಬ್ರಹ್ಮದೇವನ ಮೂಗ್ನಿಂದ ಶ್ರೀ ವಿಷ್ಣು ದೇವರು ವರಾಹ ಸ್ವಾಮಿ ಅವತಾರವಾಗಿ ಬಂದು ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನ ಬಿಡುಗಡೆ ಮಾಡ್ತಾರೆ. ಆಗ ಭೂದೇವಿ ಹೇಳ್ತಾರೆ, ನಿನ್ನ ಅನುಗ್ರಹ ಯಾರಿಗಿರುತ್ತೆ ಅವ್ರಿಗೆ ನಾನು ಜಾಗವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ವರಹ ಸ್ವಾಮಿ ಭೂಮಿಯನ್ನು ಮದುವೆ ಆಗ್ತಾರೆ. ಅದಕ್ಕೋಸ್ಕರ ನಾವು ಭೂವರಹ ಸ್ವಾಮಿಯನ್ನು ನಾವು ಪೂಜೆ ಮಾಡಬೇಕು. ಇದಕ್ಕೋಸ್ಕರ ಸ್ವಾಮಿಯ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ನಮಗೆ ಭೂತಾಯಿ ವಿಶೇಷವಾದ ಒಂದು ಫಲವನ್ನು ಕೊಡ್ತಾರೆ. ಇದಕ್ಕಾಗಿ ನಾವು ಭೂವರಹ ಸ್ವಾಮಿಯನ್ನು ಪೂಜೆ ಮಾಡಬೇಕು. ಈ ಒಂದು ಶ್ಲೋಕವನ್ನು ನೀವು ಮಾಡ್ತಾ ಹೋದಂತೆ ನಿಮಗೆ ಬೇಗನೆ ಭೂಮಿನ ತಗೊಳ್ಳೋ ಥರ ಅಥವಾ ಕಟ್ಟೋ ಥರ ಯೋಗ ಕೂಡಿ ಬರುತ್ತೆ. ಇನ್ನು ಭೂಮಿನಲ್ಲಿ ಭೂ ವಿವಾದ ಜಗಳ ಆಗ್ತಾ ಇದ್ರೆ ಮತ್ತೆ ಕೋರ್ಟ್ ಮೆಟ್ಲು ಹತ್ತಿದ್ರೆ ಈ ಒಂದು ಸ್ತೋತ್ರದಿಂದ ಪರಿಹಾರ ಸಿಗುತ್ತೆ. ಭೂಮಿ ವಿಚಾರಕ್ಕೆ ನಾವು ಭೂವರಹ ಸ್ವಾಮಿಗೆ ಅರಸ್ಕೊಂಡ್ರೆ ನಮಗೆ ಸಿದ್ಧಿ ಆಗುತ್ತೆ. ಭೂಮಿ ಯೋಗವನ್ನ ಕರುಣಿಸುವಂತ ದೇವಸ್ಥಾನ ಯಾವುದು ಅಂತ ಅಂದ್ರೆ ಕಲ್ಲಹಳ್ಳಿಲಿರುವಂತ ಭೂವರಹ ಸ್ವಾಮಿ ದೇವಸ್ಥಾನ. ದೇವಸ್ಥಾನಕ್ಕೆ ಯಾವ ದಿನ ಹೋಗ್ಬೇಕು ಅಂತಂದ್ರೆ ರೇವತಿ ನಕ್ಷತ್ರ ಇದ್ದ ದಿವಸ ನೀವು ಕಲ್ಲಹಳ್ಳಿಲಿರುವಂತ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಪ್ರಸಿದ್ಧವಾದ ದೇವಸ್ಥಾನ ಇದು. ವರಹ ಸ್ವಾಮಿ ಭೂದೇವಿ ಸಮೇತರಾಗಿ ಇರುವಂತ ದೇವಸ್ಥಾನ. ರೇವತಿ ನಕ್ಷತ್ರ ದಿವಸ ಅಥವಾ ಬುಧವಾರ ಹೋಗ್ಬೋದು ಅಥವಾ ಭಾನುವಾರ ಈ ದಿನಗಳಲ್ಲಿ ನೀವು ಹೋಗ್ಬೋದು. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಮಣ್ಣು ಮತ್ತು ಇಟ್ಕೆನ ತೊಗೊಂಡು ಬರಬೇಕಾಗತ್ತೆ. ಅಂದರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಣ್ಣು ಮತ್ತು ಇಟ್ಕೆನ ತೊಗೊಂಡ್ಬಿಟ್ಟು ನೀವು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು. ಅಂದರೆ ಇದಕ್ಕೆ 200 ರೂಪಾಯಿ ಟೋಕನ್ ತೊಗೋಬೇಕಾಗುತ್ತೆ. ನಾವು ಅದನ್ನು ತೊಗೊಂಡಾಗ ಈ ಥರ ಒಂದು ಫೋಟೋನು ಕೂಡ ಫ್ರೀಯಾಗಿ ಕೊಡ್ತಾರೆ. ಅಂದರೆ ಭೂವರಹ ಸ್ವಾಮಿ ಫೋಟೋನ ಫ್ರೀಯಾಗಿ ಕೊಡ್ತಾರೆ. ಅದನ್ನು ಮನೆಗೆ ತೊಗೊಂಡು ಬರಬೇಕಾಗುತ್ತೆ. 200 ರೂಪಾಯಿ ಟೋಕನ್ ತೊಗೋಬೇಕಾಗುತ್ತೆ. ಯಾಕಂದರೆ ಮಣ್ಣು ಮತ್ತು ಇಟ್ಕೆಗೆ ಪೂಜೆ ಮಾಡಿಕೊಡೋದಕ್ಕೋಸ್ಕರ ಆಗ ಅವರು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಕೊಡ್ತಾರೆ. ಮಾಡಿಕೊಟ್ಟಾದ್ಮೇಲೆ ಆ ಒಂದು ಮಣ್ಣು ಮತ್ತು ಇಟ್ಕೆಗೆ ಅವರು ತೀರ್ಥನ ಹಾಕ್ತಾರೆ. ತೀರ್ಥ ಹಾಕಾದ್ಮೇಲೆ ದೇವ್ರದ್ದು ಅರಿಶಿನ ಹಾಕ್ತಾರೆ. ಅರಿಶಿನ ಹಾಕಾದ್ಮೇಲೆ ತುಳಸಿ ಹಾಕ್ತಾರೆ. ಈ ರೀತಿ ಎಲ್ಲ ಹಾಕ್ಬಿಟ್ಟು ಅವರು ಪೂಜೆ ಮಾಡಿಕೊಡ್ತಾರೆ. ಈ ಒಂದು ದೇವಸ್ಥಾನದ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು. ನಾವು ಮೊದಲನೇ ಸಲ ಹೋದಾಗ ಅವಾಗಿಂದನೂ ಕೂಡ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ದೀನಿ. ಈಗಷ್ಟೇ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ ತಂದಿರುವಂಥ ಮಣ್ಣು ಇದು ನೋಡಿ, ಅರಿಶಿಣದಿಂದ ಮತ್ತು ತುಳಸಿ ಹಾಕ್ಬಿಟ್ಟು ಅವ್ರು ನನಗೆ ಪೂಜೆ ಮಾಡಿ ಕೊಟ್ಟಿರುವಂಥ ಮಣ್ಣು ಇದು. ನೀವು ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಇದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅವರೇ ಅನೌನ್ಸ್ ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಪೂರ್ತಿ ಡೀಟೇಲ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಹೋಗಬೇಕು ಆ ದೇವಸ್ಥಾನಕ್ಕೆ, ಪೂಜೆನ ಯಾವ ರೀತಿ ಮಾಡಿಸ್ಕೋಬೇಕು, ಅಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಎಲ್ಲನೂ ಕೂಡ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಫೋಟೋದಲ್ಲಿ ಅಡ್ರೆಸ್ಸು ಕೂಡ ಇದೆ. ಆ ದೇವಸ್ಥಾನದ ಅಡ್ರೆಸ್ಸು ನೀವಿಲ್ಲಿ ನೋಡ್ತಿರ್ಬೋದು, ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಆ ದೇವಸ್ಥಾನದಿಂದ ತಂದಂಥ ಮಣ್ಣು ಮತ್ತು ಇಟ್ಕೆನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ. ದೇವಸ್ಥಾನದಿಂದ ಮಣ್ಣು ಮತ್ತು ಇಟ್ಕೆನ ತಂದಮೇಲೆ ದೇವ್ರ ಮನೆಯಲ್ಲಿ ಒಂದು ಕಡೆ ಇಟ್ಬಿಡಿ. ಅಂದರೆ ಬರೀ ನೆಲದ ಮೇಲೆ ಇಡಬೇಡಿ. ಒಂದು ತಟ್ಟೆ ಮೇಲೆ ಈ ಮಣ್ಣು ಮತ್ತು ಇಟ್ಕೆನ ಏನು ತಂದಿರ್ತೀರ ಅದನ್ನು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಸೈಡಲ್ಲಿ ಇಟ್ಬಿಡಿ. ಬುಧವಾರದ ದಿನ ನೀವೇನು ಮಾಡಿ ಅಂದರೆ ಒಂದು ಬಿಳಿ ಬಟ್ಟೆ ತೊಗೊಳ್ಳಿ. ಆ ಬಿಳಿ ಬಟ್ಟೆಗೆ ಅರಿಶಿನ ಮಾಡಿ, ಫುಲ್ಲು ಬಿಳಿ ಬಟ್ಟೆಗೆ ಅರಿಶಿನ ಮಾಡಿಬಿಟ್ಟು ಅರಿಶಿನದ ಬಟ್ಟೆನ ಮಾಡಬೇಕು. ಅದರಲ್ಲಿ ಈ ಮಣ್ಣನ್ನು ಇಡಬೇಕು. ಆಮೇಲೆ ಅದನ್ನು ಗಂಟು ಕಟ್ಟಬೇಕು. ಆ ಗಂಟಿಗೆ ಮೇಲೆ ಅಂದರೆ ಗಂಟು ಕಟ್ಟಿರ್ತೀರಲ್ಲ ಅದ್ರ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ, ತುಳಸಿನ ಇಟ್ಬಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು. ಈ ಒಂದು ಪೂಜೆಯನ್ನು ನೀವು 48 ದಿವಸ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಬುಧವಾರ ದಿನ ನೀವು ಪೂಜೆನ ಶುರು ಮಾಡ್ಕೊಳ್ಬೋದು. ಈ ಸ್ತೋತ್ರನ ಹೇಳ್ತಾ ಹೋದಂಗೆ ನಿಮಗೆ ಭೂಮಿ ಯೋಗ ಕೂಡಿ ಬರುತ್ತೆ. ಭೂಮಿ ವಿವಾದ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಈ ದೇವಸ್ಥಾನ ಬಂದು ಕಲ್ಲಹಳ್ಳಿಲಿರುವಂಥ ಭೂವರಹ ಸ್ವಾಮಿ ದೇವಸ್ಥಾನ. ಭೂದೇವಿ ಸಮೇತರಾಗಿ ಇರುವ ಭೂವರಹ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟಿರುವಂಥ ಫೋಟೋನ ತಂದುಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಅದ್ರ ಮುಂದೆ ಈ ಮಣ್ಣು ಇಟ್ಕೆನ ಹಳದಿ ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ತುಳಸಿ ಇಟ್ಬಿಟ್ಟು ಒಂದು ಬುಧವಾರ ದಿನ ನೀವು ಈ ಪೂಜೆನ ಶುರು ಮಾಡ್ಕೊಳ್ಳಿ. 48 ದಿವಸ ಈ ಪೂಜೆನ ಮಾಡಿ ಈ ಶ್ಲೋಕನ ಹೇಳ್ಕೊಂಡು ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡ್ತಾ ಬರ್ಬೋದು.
ಬೆಳಗ್ಗೆ ಆದ್ರೂ ಈ ಪೂಜೆ ಮಾಡಿಬಿಟ್ಟು ಈ ಶ್ಲೋಕನ 108 ಸಲ ಹೇಳಬೇಕಾಗುತ್ತೆ, ಅಥವಾ ಸಂಜೆ ಆದರೂ ಸರಿನೇ 108 ಸಲ ಈ ಶ್ಲೋಕವನ್ನು ಹೇಳ್ಕೋಬೇಕು. ಅಕಸ್ಮಾತ್ ನಿಮಗೆ ನಿಮ್ಮ ಕೆಲಸ ಆಗಿಲ್ಲ ಅಂತಂದರೆ, ಕೊನೆ ಪಕ್ಷ ಒಂದು 3 ವರ್ಷದೊಳಗಡೆ ಈ ಕೆಲಸ ಆಗಿಲ್ಲ ಅಂತ ಅಂದಾಗ ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕ್ಬಿಡಿ. ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಮಣ್ಣು ಅಥವಾ ಇಟ್ಕೆನ ತೊಗೊಂಡು ಬಂದ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ. 99% ಅಷ್ಟು ಜನಕ್ಕೆ ಹಾಗೆ ಆಗಿದೆ. ಕೆಲವ್ರಿಗೆ ಬೇಗನೆ ಆಗಿದೆ, ಕೆಲವ್ರಿಗೆ ಲೇಟ್ ಆಗುತ್ತೆ ಅಷ್ಟೇ. ಖಂಡಿತವಾಗ್ಲೂ ನಂಬಿಕೆ ಇಟ್ಬಿಟ್ಟು ಮಾಡಿ ನೋಡಿ, ಆ ಕೆಲಸ ನಿಮಗೆ ಹಾಗೆ ಆಗುತ್ತೆ. ಅದ್ರಲ್ಲಿ ನಾನು ಕೂಡ ಒಬ್ಳು, ನನ್ನ ಕನಸು ಕೂಡ ನನಸಾಗಿದೆ. ಇನ್ನು ಯಾರೆಲ್ಲ ಈ ಒಂದು ಕನಸನ್ನು ಕಾಣ್ತಾ ಇದ್ದೀರಾ, ನಮ್ಮದು ಒಂದು ಪುಟ್ಟ ಗೂಡಾಗಲಿ ಅಂತ, ಖಂಡಿತ ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೋರಿಕೆನ ಹೇಳ್ಕೊಂಡು ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಇನ್ನು 48 ದಿವಸ ನೀವು ಈ ಪೂಜೆನ ಮಾಡಬೇಕಾದ್ರೆ, ಈ ವ್ರತವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಪ್ರತಿದಿನ ತಲೆ ಸ್ನಾನ ಮಾಡಿಕೊಂಡು ಈ ಪೂಜೆ ಮಂತ್ರನ ಹೇಳ್ಕೋಬೇಕು ಅಂತ ಏನೂ ಇಲ್ಲ. ಮೊದಲನೇ ದಿನ ತಲೆ ಸ್ನಾನ ಮಾಡಿದ್ರೆ ಸಾಕು. ಆಮೇಲೆ ನೀವು ನಿಮ್ಮ ಮನೆ ದೇವರ ವಾರ ಯಾವ ದಿನ ಇರುತ್ತೆ ಆ ದಿನ ತಲೆ ಸ್ನಾನ ಮಾಡಿಕೊಂಡು ಈ ಪೂಜೆನ ಮಾಡ್ತಾ ಹೋದರೆ ಸಾಕು. ಈಗಷ್ಟೇ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಅದರದ್ದು ಪೂರ್ತಿ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.